ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಎಚ್.ಡಿ. ಕುಮಾರಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬೆಳಿಗ್ಗೆ ಮಂಡ್ಯ ನಗರದ ಬಿಬಿ ರಸ್ತೆಯ ವಿದ್ಯಾಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಂತರ ಮಂಡ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಇರುವಂತಹ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಣೆ ಮಾಡಲಾಯಿತು. ನಂತರ ಮಮತೆಯ ಮಡಿಲು ಮುಖೇನ ಮಧ್ಯಾಹ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ಪಕ್ಷದ ಮುಖಂಡರು ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದಲ್ಲಿ ಬಿ.ಆರ್. ರಾಮಚಂದ್ರ, ಮಂಡ್ಯ ವಿಧಾನಸಭಾ ಕ್ಷೇತ್ರ, ಕೆ.ಟಿ. ಶ್ರೀಕಂಠೇಗೌಡ, ರಘು ನಂದನ್, ಎಂ.ಡಿ. ರಮೇಶ್, ಬಿಡದಿ ಬಸವರಾಜ್, ಸುರೇಶ್, ಅವಿನಾಶ್, ನಾಗೇಶ್ ಉಪಸ್ಥಿತರಿದ್ದರು. ಗಿರೀಶ್, ಎನ್ಕೆಎಸ್ ಟಿವಿ4 ಮಂಡ್ಯ. सर्वकार्येषु सर्वदा सुमुखश्च सुमुखिलो गजकर्ण. ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯ ಜಾತ್ಯತೀತ ಜನತಾದಳದ ಅಧ್ಯಕ್ಷರಾದಂಥ ಸನ್ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರ ಹುಟ್ಟುವ ಹಬ್ಬ ನಮ್ಮ ಮುಖಂಡರಾದ ರಾಮಚಂದ್ರ ಅವರ ನೇತೃತ್ವದಲ್ಲಿ ಜಿ.ಬಿ. ಶಿವಕುಮಾರ್, ಜಿಲ್ಲಾಧ್ಯಕ್ಷರಾದ ಡಿ. ರಮೇಶ್ ಸೇರಿದಾಗೆ ಎಲ್ಲ ಮುಖಂಡರುಗಳು, ನಗರ ಪಾಲಿಕಾ ಸದಸ್ಯರು ಮತ್ತು ಪಕ್ಷದ ವಿವಿಧ ಘಟಕಗಳ ಅಧ್ಯಕ್ಷರು ಸೇರಿ ಅವರ ಹುಟ್ಟುಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ವಿನಾಯಕನ ಪೂಜೆಯನ್ನು ನೆರವೇರಿಸುವುದರ ಮೂಲಕ ಆಚರಿಸಿದ್ದೇವೆ. ಅವರಿಗೆ ದೇವರು ಆಯುಸ್ಸು, ಆರೋಗ್ಯ ಮತ್ತು ಹೆಚ್ಚಿನ ಅಧಿಕಾರವನ್ನು ಕೊಡಲಿ. ಏನು ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ರಾಜಕೀಯ ಧ್ರುವೀಕರಣಕ್ಕೆ ಒಂದು ಹೊಸ ರಾಜಕಾರಣದ ಮನ್ವಂತರಕ್ಕೆ ಮುನ್ನುಡಿಯನ್ನು ಆಡಿದ್ದಾರೋ ಅದರಲ್ಲಿ ಸಕಲ ಯಶಸ್ಸು ಸಿಗಲಿ ಹಾಗೆ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಅವರಿಗೂ ಕೂಡ ಈ ಹುಟ್ಟುಹಬ್ಬದ ದಿನ ಸಕಲ ಯಶಸ್ಸು ಸಿಗಲಿ ಹಾಗೆ ಅಂತೇಳಿ ಸಮಸ್ತ ಕಾರ್ಯಕರ್ತರ ಪರವಾಗಿ ನಾವು ಹಾರೈಸ್ತಾ ಇದ್ದೇವೆ. ಈ ದಿನ ನಮ್ಮ ನೆಚ್ಚಿನ ನಾಯಕರು ಆದಂಥ ಹಾಗೂ ರೈತ ನಾಯಕರು ಆದಂಥ ಮಾಜಿ ಮುಖ್ಯಮಂತ್ರಿಗಳು ಆದಂಥ ಎಚ್.ಡಿ. ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಗಣಪತಿ ದೇವಸ್ಥಾನದಲ್ಲಿ ನಮ್ಮ ಎಲ್ಲ ಮುಖಂಡರು ಹಾಗೂ ನಮ್ಮ ಮಾಜಿ ಶಾಸಕರಾದಂಥ ಕೆ.ಟಿ. ಶ್ರೀಕಂಠೇಗೌಡರು ಹಾಗೂ ಜಿ.ಬಿ. ಶಿವಕುಮಾರ್ ಅವರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ರಮೇಶ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ನಗರಸಭೆಯ ಎಲ್ಲ ಸದಸ್ಯರು ಹಾಗೂ ನಮ್ಮ JDS ಪಕ್ಷದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರು, ಅಭಿಮಾನಿ ದೇವರುಗಳ ಒಗ್ಗೂಡಿ ಇವತ್ತು ನಾವು ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಕುಮಾರಣ್ಣವರಿಗೆ ಒಂದು ದಿವಸ ಆರೋಗ್ಯ ಆಯಸ್ಸು ಕೊಟ್ಟಿದ್ದು ಕಾಪಾಡಲಿ, ಅಧಿಕಾರ ಕೊಟ್ಟು ನಮ್ಮ ರೈತ ಬಂಧುಗಳನ್ನು ಕಾಪಾಡುವಂಥ ಶಕ್ತಿ ಕೊಡಲಿ ಅಂತೇಳಿ ಬೆಳಿಗ್ಗೆ ಲಿಂಗೇಶ್ವರ ಸ್ವಾಮಿಯ ಸನ್ನಿಧಿಯನ್ನು ಪೂಜೆ ಸಲ್ಲಿಸಿ ಹಾಗೆ ಈ ದಿನ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ಮುಖಾಂತರ ಹಾಗೆ ಮಮತೆ ಮಡಿಲು ಕಾರ್ಯಕ್ರಮದಲ್ಲಿ ಎಲ್ಲ ಅನ್ನದಾನ ಕಾರ್ಯಕ್ರಮ ನಡೆಸಿದ್ದೀವಿ. ಎಲ್ಲರೂ ಒಳಗೂಡಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಹಾಗೆ ನಮ್ಮ ಕುಮಾರಣ್ಣವರಿಗೆ ಎಲ್ಲರ ಪರವಾಗಿ, ನಮ್ಮ JDS ಮುಖಂಡರ ಪರವಾಗಿ ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತರು, ಅಭಿಮಾನಿಗಳ ಪರವಾಗಿ ದೇವರು ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಅವರು ಶುಭ ಹಾರೈಸಲಿಕ್ಕೆ ಎಲ್ಲರ ಪರವಾಗಿ ಶುಭ ಹಾರೈಸ್ತೀನಿ. ಇವತ್ತು ನಮ್ಮ ರಾಷ್ಟ್ರಕಂಡ ಧೀಮಂತ ನಾಯಕರು ಬಡವರ ಬಂಧು ನಮ್ಮ ಕುಮಾರಣ್ಣವರ ಬರ್ತಡೇ ಪ್ರಯುಕ್ತ ಇಡೀ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಾದ್ಯಂತ ಅತಿ ಸಡಗರದಿಂದ ಕುಮಾರಣ್ಣನ ಸಂಭ್ರಮ ಅಂತ ಹಬ್ಬನ ಆಚರಣೆ ಮಾಡ್ತಾಯಿದ್ವಿ. ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ರಮೇಶ್ ಅವರ ನೇತೃತ್ವದಲ್ಲಿ ನಮ್ಮ ರಾಮಚಂದ್ರನವರು, ನಮ್ಮ ಜಿ.ಡಿ. ಶಿವಕುಮಾರ್ನವರು, ನಮ್ಮ ಕೆ.ಟಿ. ರಾಮಣ್ಣವರು, ನಾವೆಲ್ಲ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದೆಲ್ಲ ನಮ್ಮ ನಾಯಕರ ಜೊತೆಯಲ್ಲಿ ಇವತ್ತು ಮಂಡ್ಯದಲ್ಲಿ ಇವತ್ತು ನಮ್ಮ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಅವರ ಹೆಸರಲ್ಲಿ ಪೂಜೆ ಮಾಡಿಸಿ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸುವ ಮುಖಾಂತರ, ಪ್ರೈವೇಟ್ ಸ್ಕೂಲಲ್ಲಿ ಮಕ್ಕಳುಗಳಿಗೆ ಸಿಹಿ ವಿತರಿಸುವ ಮುಖಾಂತರ ಇವತ್ತು ನಾನಾ ಬಗೆಯ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾಯಿದ್ದೀವಿ. ಇವತ್ತು ಇದು ಉದ್ದೇಶ ಇಷ್ಟೇ, ಇವತ್ತು ನಮ್ಮ ಕುಮಾರಣ್ಣವರು ಮುಂದಿನ ದಿನಗಳಲ್ಲಿ ಪುನಃ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮ ಆಸೆ. ಯಾಕೆಂದರೆ ಇವತ್ತು ಬಡವರಿಗೆ ಏನಾದರೂ ಇವತ್ತು ಯಾವುದೇ ಸಮಸ್ಯೆಗಳಿದ್ದರೆ ಏನಾದರೂ ಕ್ಷಣದಲ್ಲಿ ಸ್ಪಂದಿಸ್ತಾರೆ ಅಂದರೆ ಅದು ಕುಮಾರಣ್ಣ ಇವತ್ತು ನಮ್ಮೊಂಥರ ಹಬ್ಬ ಥರ ನಾವು ಇವತ್ತು ಎಲ್ಲ ಇಡೀ ನಮ್ಮ ಜಿಲ್ಲೆಯಲ್ಲಿ, ಅದರಲ್ಲಿ ವಿಶೇಷವಾಗಿ ಮಂಡ್ಯ ನಗರದಲ್ಲಿ ನಾವು ಹಬ್ಬದ ಥರ ಇವತ್ತು ಕುಮಾರಣ್ಣ